ಈ ಒಂದು ಚಿಕ್ಕ ಕತೆ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಆದ್ರೆ ಅರ್ಥಪೂರ್ಣ ಬದಲಾವಣೆ ತರಬಹುದು ಅಂತ ನಾನು ನಂಬಿದ್ದೇನೆ. ಒಮ್ಮೆ ಒಬ್ಬ ತಾತ ತನ್ನ ಮೊಮ್ಮಗುವಿಗೆ ಪ್ರತಿದಿನ ಭಗವದ್ಗೀತೆಯ ಪಾಠವನ್ನ ಹೇಳ್ಕೊಡ್ತಿರ್ತಾನೆ. ಒಂದು ದಿನ ಆ ಮೊಮ್ಮಗ ತಾತನಿಗೆ ಹೇಳ್ತಾನೆ, ತಾತ, ನೀವು ಪ್ರತಿದಿನ ನನಗೆ ಭಗವದ್ಗೀತೆಯನ್ನ ಹೇಳ್ಕೊಡ್ತಿದ್ದೀರಾ, ಆದ್ರೆ ಅದರಲ್ಲಿ ಹೆಚ್ಚಿನದನ್ನ ನನಗೆ ತುಂಬಾ ದಿನ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ಇದರಿಂದ ಪ್ರಯೋಜನ ಏನು ಅಂತ ಕೇಳ್ತಾನೆ. ಅದಕ್ಕೆ ತಾತ ನಗ್ತಾ ಹೇಳ್ತಾರೆ, ನೀನು ಇಲ್ಲಿ ಇಟ್ಟಿರುವಂತಹ ಸಂಪೂರ್ಣ ಕೆಸರಿನಿಂದ ತುಂಬಿರುವಂತಹ ಈ ಬಿದಿರಿನ ಬುಟ್ಟಿಯನ್ನ ತೆಗೆದುಕೊಂಡು ಹತ್ತಿರದ ನದಿಯಿಂದ ನೀರು ತುಂಬಿಸ್ಕೊಂಡು ಬಾ ಅಂತ. ಮಗು ಬುಟ್ಟಿಯನ್ನ ತೆಗೆದುಕೊಂಡು ನದಿಗೆ ಹೋಗಿ ನೀರು ತುಂಬಿಸ್ಕೊಂಡು ಬರುವಾಗ್ಲೇ ಅದರಲ್ಲಿದ್ದ ನೀರೆಲ್ಲ ಹರಿದು ಹೋಗಿತ್ತು. ತಾತ ಮತ್ತೆ ಹೇಳ್ತಾರೆ, ಹೋಗು ಮತ್ತೊಮ್ಮೆ ನೀರು ತುಂಬಿಸ್ಕೊಂಡು ಬಾ ಅಂತ. ಹೀಗೆ ಅನೇಕ ಬಾರಿ ಮಗು ನೀರು ತುಂಬಿಸ್ಕೊಂಡು ಬಂದ್ರು ಪ್ರತಿ ಬಾರಿ ಬುಟ್ಟಿಯೊಳಗಿನ ನೀರು ಖಾಲಿ ಆಗ್ತಾನೆ ಇತ್ತು. ಆಗ ಮಗು ಬೇಸರದಿಂದ ಹೇಳ್ತು, ತಾತ, ಬುಟ್ಟಿಲಿ ಇಷ್ಟು ರಂಧ್ರಗಳಿವೆ, ಇದ್ರಲ್ಲಿ ನೀರ್ ನಿಲ್ಲೋದ್ ಹೇಗ್ ಸಾಧ್ಯ? ಆದ್ರೂ ಪ್ರತಿ ಬಾರಿ ನನಗೆ ಇದೇ ಕೆಲ್ಸ ಮಾಡಿಸ್ತಿದ್ದೀರಲ್ಲ ತಾತ ಅಂತ. ಅದಕ್ಕೆ ತಾತ ಮೃದುವಾಗಿ ನಗ್ತಾ ಹೇಳ್ತಾರೆ, ಮಗು, ನೀನು ಮೊದಲನೇ ಬಾರಿ ನೀರ್ ತುಂಬಿಸ್ಕೊಳ್ಳೋಕ್ ಹೋದಾಗ ಈ ಬುಟ್ಟಿ ಎಷ್ಟು ಕೊಳಕಾಗಿತ್ತು, ಕೆಸರಿನಿಂದ ತುಂಬೋಗಿತ್ತು. ಈಗ ನೋಡು, ಇದು ಎಷ್ಟು ಸ್ವಚ್ಛವಾಗಿ ಹೊಳಿತಾ ಇದೆ ಅಂತ. ಅದೇ ರೀತಿ ಭಗವದ್ಗೀತೆಯ ಪಠಣವು ನಮ್ಗೆ ಅದು ಸಂಪೂರ್ಣವಾಗಿ ನೆನಪಿರ್ಲಿ ಅಥವಾ ಇಲ್ದೇ ಇರ್ಲಿ, ಕೇವಲ ಅದನ್ನ ಕೇಳೋದ್ರಿಂದಲೇ ನಮ್ಮ ಚಿತ್ತ ಶುದ್ಧವಾಗುತ್ತೆ, ಮನಸ್ಸು ಪವಿತ್ರವಾಗುತ್ತೆ, ಸಕಾರಾತ್ಮಕತೆ ನಮ್ಮೊಳಗೆ ತುಂಬಿಕೊಳ್ಳುತ್ತೆ. ನಮ್ಗೆ ತಿಳಿದೇನೆ ನಮ್ಮ ಜೀವನದಲ್ಲಿ ಹೊಸ ಸಾತ್ವಿಕ ಯೋಚನೆಗಳು ಮತ್ತೆ ಒಳ್ಳೆ ಬದಲಾವಣೆಗಳು ನಿಧಾನವಾಗಿ ಆದ್ರೆ ಸ್ಥಿರವಾಗಿ ರೂಪುಗೊಳ್ಳುತ್ತವೆ. ನೀವೇ ಯೋಚಿಸಿ, ಅನೇಕ ಬಾರಿ ನಮಗೆ ಅರ್ಥನೇ ಆಗ್ತಿಲ್ಲ ಅಂತ ನಾವು ಓದೋದನ್ನೇ ನಿಲ್ಲಿಸ್ತೇವೆ. ಮತ್ತೆ ನಮ್ಮ ಮಕ್ಕಳಿಗೂ ಅರ್ಥ ಮಾಡ್ಕೊಳ್ಳೋ ವಯಸ್ಸಲ್ಲ ಅಂತ ಯೋಚಿಸಿ ಅವರಿಗೆ ಗೀತೆಯ ಜ್ಞಾನವನ್ನ ನೀಡೋದನ್ನೇ ತಪ್ಪಿಸ್ತೇವೆ. ಆದ್ರೆ ನಮ್ಗಾಗ್ಲಿ ಮಕ್ಕಳಿಗಾಗ್ಲಿ ಗೀತೆಯ ಅರ್ಥ ಸಂಪೂರ್ಣವಾಗಿ ಅರ್ಥವಾಗದೆ ಹೋದ್ರೂ ಚಿಂತೆ ಬೇಡ, ಪ್ರಯತ್ನವನ್ನ ಮಾತ್ರ ನಾವು ಯಾವತ್ತಿಗೂ ಬಿಡಬಾರ್ದು. ಯಾಕಂದ್ರೆ ಭಗವದ್ಗೀತೆಯೊಂದಿಗಿನ ಒಂದಿಷ್ಟು ಸಂಪರ್ಕವು, ಒಂದಿಷ್ಟು ಪ್ರಯತ್ನವು ಯಾವತ್ತಿಗೂ ವ್ಯರ್ಥವಾಗೋದಿಲ್ಲ. ಈ ಕಥೆಯೊಳಗೆ ಆಳವಾದ ಕಲಿಕೆ ಅಡಗಿದೆ. ಒಮ್ಮೆ ನೀವು ಸಹ ಇದರ ಮನನ ಮಾಡಿ ನೋಡಿ. ಹರೇ ಕೃಷ್ಣ.